ಮಧ್ವ ವಿಜಯದ 130ನೇ ಭಾಗ ಇದು. 129ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 16ನೇ ಸರ್ಗದ 42 ಮತ್ತು 43ನೇ ಶ್ಲೋಕ ಅವೆರಡೂ ಮುಕ್ತಾಯ ಕಂಡಿದ್ದು. ಆ ಶ್ಲೋಕದ ಅರ್ಥ ಏನಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ವಿ. ಉಜಿರೆ ಅಂತ ಒಂದು ಪ್ರದೇಶ ಈಗಿನ ಮಂಗಳೂರು ಜಿಲ್ಲೆಯಲ್ಲಿರುವಂಥದ್ದು. ಅಲ್ಲಿ ಆಚಾರ್ಯರು ಬಂದರು. ಅಲ್ಲಿ ಕೆಲವರು ವಿದ್ವಾಂಸರು, ಕರ್ಮಕಾಂಡದಲ್ಲಿ ಯಜ್ಞ ಪ್ರಕ್ರಿಯೆಯಲ್ಲಿ ನಿಪುಣರಾದವರು. ಅವರು ಆಚಾರ್ಯರು ಊರಿಗೆ ಬಂದರೂ ಕೂಡ ಮೊದಲು ಅವರ ದರ್ಶನಕ್ಕೆ ಬಂದಿರಲಿಲ್ಲ. ಮುಂದೆ ಆಚಾರ್ಯರು ಅವ್ರನ್ನ ಗಮನಿಸಿದರು. ನಿಮ್ಮ ಊರಿನ ಈ ಕೂಪಮಂಡೂಕರಂತಿರುವ ಪಂಡಿತರೆಲ್ಲಿದ್ದಾರೆ ಅಂತ ಯಾರಿಗೋ ಹೇಳಿ ಕಳಿಸಿದರು. ಅವರೆಲ್ಲ ಬಂದರು. ಆಚಾರ್ಯರು ಸನ್ಯಾಸಿ ಹೌದು, ಸರ್ವಜ್ಞರೂ ಹೌದು, ಆದರೆ ಅವರಿಗೆ ಉಪನಿಷತ್ತು, ಜ್ಞಾನ ಪ್ರಕರಣ, ಜ್ಞಾನ ಭಾಗ ಇದರಲ್ಲೆಲ್ಲ ಪ್ರಾವೀಣ್ಯ ಇದ್ದಿರಬಹುದು. ಈ ಯಜ್ಞದ ಬಗ್ಗೆ ಅವ್ರಿಗೇನು ಗೊತ್ತಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೇಳಿಬಿಡೋಣ ಅಂತ ಪ್ರಶ್ನೆಗಳನ್ನು ಆಚಾರ್ಯರ ಮುಂದೆ ಇಟ್ಟರು. ಆಚಾರ್ಯರು ಅದಕ್ಕೆಲ್ಲ ಉತ್ತರಿಸಿದರು. ಅದೇನು, ಈ ಪೃಷ್ಠ್ಯ ಷಳಹ ಅಂತ 6 ದಿವಸ ಮಾಡುವಂಥ ಒಂದು ಯಜ್ಞ. ಆ ಯಜ್ಞದಲ್ಲಿ ಉಪಯೋಗ ಆಗುವಂಥ ಕೆಲವು ಮಂತ್ರಗಳು, ಆ ಮಂತ್ರಗಳ ಬಗ್ಗೆ ಒಂದು ಜಿಜ್ಞಾಸೆ ಇದೆ. ಮಂತ್ರಗಳಲ್ಲಿ ತ್ರಿಷ್ಟುಪ್ ಛಂದಸ್ಸು, ಅನುಷ್ಟುಪ್ ಛಂದಸ್ಸು, ಗಾಯತ್ರಿ ಛಂದಸ್ಸು ಮತ್ತು ಜಗತಿ ಛಂದಸ್ಸು, ಅನುಷ್ಟುಪ್ ಛಂದಸ್ಸು ಇತ್ಯಾದಿ ಅನೇಕ ಛಂದಸ್ಸುಗಳ ಮಂತ್ರಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಆಗ ಆ ಮಂತ್ರಗಳ ಸಾರ, ಅದರ ಸತ್ವ ಸೋರಿ ಹೋದಾಗ ಅವುಗಳನ್ನು ಬೇರೆ ಮಂತ್ರಗಳ ಉಚ್ಚಾರಣೆಯಿಂದ, ಆ ಬೇರೆ ಮಂತ್ರಗಳ ಪಠಣದ ಮೂಲಕ ಕಳೆದು ಹೋದ ಸತ್ವವನ್ನು ಮತ್ತೆ ಸಂಗ್ರಹ ಮಾಡಬೇಕು. ಅದು ಪ್ರಕರಣ. ಯಜ್ಞಕ್ಕೆ ಸಂಬಂಧಪಟ್ಟಂತೆ ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಅಂತ 4 ಜನ ಏನಿರ್ತಾರೆ. ಆ ಬ್ರಹ್ಮನ ಸಹಾಯಕರಲ್ಲಿ ಒಬ್ಬ ಬ್ರಾಹ್ಮಣ ಅಚ್ಚಂಸಿ ಅನ್ನುವನು, ಅವನು ಈ ಮಂತ್ರಗಳನ್ನು ಪಠಣ ಮಾಡಬೇಕು. ಸೋರಿ ಹೋದ ಮಂತ್ರಗಳ ಒಂದು ಸತ್ವವನ್ನು ಮತ್ತೆ ಸಂಗ್ರಹ ಮಾಡಲಿಕ್ಕಾಗಿ ಅವನು ಈ ಕುಂತಾಪ ಸೂಕ್ತ ಅನ್ನೋದನ್ನು, ಋಗ್ವೇದದಲ್ಲಿ ಖಿಲ ಭಾಗದಲ್ಲಿ ಬರುವಂಥದ್ದು, ಅಲ್ಲಿ ಬರುವಂಥದ್ದನ್ನು ಆತ ಪಠಣ ಮಾಡಬೇಕು. ನಾರಾಶಂಸಿ ಮೊದಲಾದ ಕೆಲವು ಮಂತ್ರಗಳಿವೆ. ಅದು ಆ ಮಂತ್ರಗಳ ಪಠಣದಿಂದ ಗಾಯತ್ರಿಯ ಮಂತ್ರ ಸೋರಿ ಹೋಗಿದ್ದು ಮತ್ತೆ ಮರಳುತ್ತದೆ. ಹಾಗೆ ವಚ್ಚಸ್ವರೇಭ ಮೊದಲಾದ ರೇಭ ಮಂತ್ರಗಳು, ರೇಭಿ ಮಂತ್ರಗಳು, ಆ ಮಂತ್ರಗಳ ಮೂಲಕ ತ್ರಿಷ್ಟುಪ್ ಛಂದಸ್ಸಿನ ಕಳೆದು ಹೋದ ಸಾರವನ್ನು ಮರಳಿ ತರಲಿಕ್ಕೆ ಸಾಧ್ಯ. ಹಾಗೆ ಪಾರೀಕ್ಷಿತಿ ಮಂತ್ರಗಳು, ಆ ಮಂತ್ರಗಳ ಪಠಣದ ಮೂಲಕ ಜಗತಿ ಛಂದಸ್ಸಿನ ಕಳೆದು ಹೋದ ಸತ್ವವನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ಕಾರವಿ ಮಂತ್ರಗಳಿಂದ ಈ ಅನುಷ್ಟುಪ್ ಛಂದಸ್ಸಿನ ಸಾರವನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇದು ನಿನ್ನೆ ನಾವು ನೋಡಿದಂಥ ವಿಷಯ. ಈಗ ಮೊದಲನೇದಾಗಿ ಆ ನಾರಾಶಂಸಿ ಮಂತ್ರಗಳು ಅಂದರೆ ಯಾವುವು, ಮತ್ತು ಆ ನಾರಾಶಂಸಿ ಮಂತ್ರಗಳ ಅರ್ಥ ಏನು, ಅದನ್ನು ಇವತ್ತಿನ ದಿವಸ ನಾವು ನೋಡಬೇಕು. ಋಗ್ವೇದ ಭಾಗದಲ್ಲಿ 30 ಋಕ್ಕಿರುವಂತಹ ಈ ಕುಂತಾಪ ಸೂಕ್ತವನ್ನು ಪಠನ ಮಾಡ್ತಾರೆ. ಅಥರ್ವ ಸಂಹಿತಾದ ಖಿಲ ಭಾಗದಲ್ಲಿಯೂ ಕೂಡ ಈ ಸೂಕ್ತವನ್ನು ಪಠನ ಮಾಡ್ತಾರೆ. ಮೊದಲು ಈ 14 ಮಂತ್ರಗಳಿರುವಂಥ ಮೊದಲನೇ ಸೂಕ್ತ, ಅದನ್ನು ಈಗ ನೋಡಬೇಕು. ಇದಂ ಜನ ಉಪಶ್ರುತ ನರಾಶಂಸಸ್ತವಿಷ್ಯತೆ ಷಷ್ಠಿಂ ಸಹಸ್ರ ನವತಿಂ ಚ ಕೌರವ ಆರುಷ್ಮೇಷು ದದ್ಮಹೇ ಉಷ್ಟ್ರಾಯಸ್ಯ ಪ್ರವಾಹಿಣೋ ವಧೂಮಂತೋ ಜಿರ್ದಶ ವರ್ಷ ರಥಸ್ಯ ನಿಜೀಹೀಳತೆ ದಿವ ಈಶಮಾನ ಉಪಸ್ಪೃಶಃ ಏಷ ಇಶಾಯ ಮಾಮಹೆ ಶತಂ ನಿಷ್ಕಾನ್ ದಶಸ್ರಜಃ ತ್ರೀಣಿ ಶತಾನ್ಯರ್ವತಾಂ ಸಹಸ್ರ ದಶಗೋನಾಂ ಅಂತ 3 ಮಂತ್ರಗಳ ಒಂದು ಗುಂಪು, ಒಂದು ಸೆಟ್ ಇದೆ. ಇದು ಆ ಮೊದಲನೇದ್ದು ಗಾಯತ್ರಿ ಛಂದಸ್ಸೇನಿದೆ, ಆ ಗಾಯತ್ರಿ ಛಂದಸ್ಸಿನ ಮಂತ್ರಗಳ ಕಳೆದು ಹೋದ ಸಾರವನ್ನು ಸಂಗ್ರಹ ಮಾಡಲಿಕ್ಕೆ ಉಪಯೋಗ ಆಗುವಂಥ ಮಂತ್ರಗಳ ಒಂದು ಭಾಗ. ಅದಕ್ಕೇನರ್ಥ? ಇದಂ ಜನಾ ಉಪಶ್ರುತ, ಎಲ್ಲ ಜನರು ನೀವೇನಿದ್ದೀರಿ ಇದನ್ನ ಕೇಳಬೇಕು, ನೀವು ಇದನ್ನ ಶ್ರವಣ ಮಾಡ್ರಿ.
ನರಾಶಂಸಃ ಸ್ತವಿಷ್ಯತೆ. ನರಾಶಂಸಃ ಅಂತಂದರೆ ಯಾವ ಭಗವಂತ ನರರಿಂದ ಎಲ್ಲ ಜನರಿಂದ ಪೂಜೆಗೆ ಯೋಗ್ಯನಾಗಿದ್ದಾನೋ ಆ ವ್ಯಕ್ತಿ, ಅವನನ್ನು ನಾವಿಲ್ಲಿ ಸ್ತೋತ್ರ ಮಾಡ್ತೀವಿ. ಉಷ್ಟ್ರಾಯಸ್ಯ ಪ್ರವಾಹಿಣೋ ವಧೂಮಂತೋ ದ್ವಿರ್ದಶ ವರ್ಷಮಾರಥಸ್ಯ ನಿಜಿಹೀಳತೆ ದಿವ ಈಶಮಾನ ಉಪಸ್ಪಶಃ. ಇದು ಎರಡನೇ ಮಂತ್ರ. ಆ ಎರಡನೇ ಮಂತ್ರಕ್ಕೆ ಹೀಗೆ ಮುಂದಿನ ಅರ್ಥ ಇದೆ. ಉಷ್ಟ್ರಗಳು ಅಂತಂದ್ರೆ ಒಂಟೆಗಳು. ಆ ಒಂಟೆಗಳು ಹೆಣ್ಣು ಒಂಟೆಗಳ ಸಮೇತವಾಗಿ, ಅಂದರೆ ಒಟ್ಟು 10 ಗಂಡು ಒಂಟೆ 10 ಹೆಣ್ಣು ಒಂಟೆ, ಇವೆಲ್ಲ ಆ ಬಂಗಾರವನ್ನು ತುಂಬಿದ ರಥಗಳನ್ನು ಎಳ್ಕೊಂಡು ಬರ್ತವೆ. ಆ ಎಳ್ಕೊಂಡು ಬರಬೇಕಾಗಿದ್ದು ಆ ಬಂಗಾರದ ಭಾರ ಹೆಚ್ಚಾಗಿದ್ದರಿಂದ ಎಳ್ಕೊಂಡು ಬರಲಿಕ್ಕೆ ಅವುಗಳಿಗೆ ಸಾಮರ್ಥ್ಯ ಇಲ್ಲದಂತಾಗಿದೆ. ಅದು ಎಂಥ ರಥ ಅಂತಂದ್ರೆ ರುಕ್ಮ ಭಾರೇಣ ದಿವೋ ದ್ಯೋತಮಾನಸ್ಯ. ಇಡೀ ರಥ ಎಲ್ಲ ಬಂಗಾರದ ಭಾರದಿಂದ ತುಂಬಿ ಹೋಗಿದೆ. ಆದ್ದರಿಂದ ಈ ಒಂಟೆಗಳಿಗೆ ಅದನ್ನು ಎಳೆಯುವುದು ಅಸಾಧ್ಯ ಆಗಿದೆ. ವರ್ಷಮಾ ರಥಸ್ಯ ನಿಜಿ ಹೀಳತೆ ದಿವ ಈಶಮಾನ ಉಪಸ್ಪೃಶಃ ಏಷ ಈಶಾಯ ಮಾಮಹೇ. ಈ ಭಗವಂತ ಏನಿದ್ದಾನೆ, ಏಷಃ ಅಂದ್ರೆ ಈ ಭಗವಂತ, ಇವನು ನಮಗೆ ಬೇಕಾದ ಅಭೀಷ್ಟಗಳನ್ನೆಲ್ಲ ಕೊಡ್ಲಿಕ್ಕೆ ಸಮರ್ಥನಾಗಿದ್ದಾನೆ. ಇದು ಅವನ ಶಕ್ತಿಯಾಗಿದೆ. ಎಂಥ ಅಭೀಷ್ಟ? ನಮಗೆ ಅನೇಕ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ದೊರೆಯಬೇಕಾಗಿದೆ. ಶತಂ ಪ್ರಭೂತಾನ್ ನಿಷ್ಕಾಂ ಸುವರ್ಣ ಪಣಾನ್, ಮತ್ತೆ 10 ಬಂಗಾರದ ಹಾರಗಳು, 300 ಕುದುರೆಗಳು, ಇವುಗಳೆಲ್ಲ ನಮ್ಮ ಅಭೀಷ್ಟ. ಶತಂ ನಿಷ್ಕಾನ್ ದಶಸ್ರಜಃ. ನಿಷ್ಕ ಅಂತಂದ್ರೆ ಬಂಗಾರದ ಒಂದು ಪ್ರಮಾಣ. ಇವತ್ತಿನ ರೂಪಾಯಿಗಳು ಅಂತಾರೆ ಹೇಗೆ ಹೇಳ್ತೀವಲ್ಲ, ಆ ಥರದೊಂದು ಪ್ರಮಾಣ ಅದು. ಹಾಗೆ 10 ಬಂಗಾರದ ರಥಗಳು, ಮತ್ತೆ 300 ಕುದುರೆಗಳು. ಗವಾಂಶ ದಶಸಹಸ್ರಾಣಿ, 10,000 ಕುದುರೆಗಳು. ಇವನ್ನೆಲ್ಲ ಆತ ನಮಗೆ ಕೊಡಬೇಕಾಗಿದೆ. ಇದು ನಮ್ಮ ಅಭೀಷ್ಟ. 300 ನಿರ್ವತಾಂ ಸಹಸ್ರ ದಶ ಗೋನಾಂ. ಹೀಗೆ ಈ 3 ಮಂತ್ರಗಳು ಗಾಯತ್ರಿಯ ಸೋರಿ ಹೋದಂತಹ ಸತ್ವವನ್ನು ಮರಳಿ ಪಡ್ಕೊಳ್ಳಿಕ್ಕೆ ಉಪಯೋಗ ಆಗುವಂಥ ಮಂತ್ರಗಳು. ಮುಂದೆ 3 ಮಂತ್ರಗಳನ್ನೇನು ಹೇಳ್ತಾರೆ, ಇವು ರೈಭ್ಯ ಮಂತ್ರಗಳು ಅಂತ ಕರೀತಾರೆ. ಯಾಕಂದ್ರೆ ಇದರಲ್ಲಿ ವಚ್ಚಸ್ವ ರೇಭ ವಚ್ಚಸ್ವ ವೃಕ್ಷೇ ನ ಪಕ್ವೇ ಶಕುನಃ ಅಂತ ಹೇಳಿ ಹೀಗೆ ರೇಭ ಅನ್ನೋ ಶಬ್ದ ಬಂದಿದೆ. ರೇಭ ಅಂತ ಶಬ್ದ ಬಂದಿದ್ದರಿಂದ ಇದನ್ನು ರೈಭ್ಯ ಮಂತ್ರ, ರೈಭಿ ಮಂತ್ರ ಅಂತ ಹೇಳ್ತಾರೆ ಅಷ್ಟೇ. ವಸ್ತುತಃ ಈ ಈಶಾವಾಸ್ಯ ಉಪನಿಷತ್ತು ಇದೆಯಲ್ಲ, ಅದು ಯಾಜ್ಞೀಯ ಮಂತ್ರೋಪನಿಷತ್ತು. ಆದರೆ ಈಶಾವಾಸ್ಯ ಅಂತ ಅಲ್ಲಿ ಶಬ್ದ ಬಂದಿದ್ದರಿಂದ ಈಶಾವಾಸ್ಯೋಪನಿಷತ್ ಅಥವಾ ಈಶೋಪನಿಷತ್ ಅಂತ ಕರೀತಾರೆ. ಆ ಥರ ಇದನ್ನು ರೈಭ್ಯ ಮಂತ್ರಗಳು ಅಂತ ಕರೆಯೋದು. ಯಾಕೆಂದ್ರೆ ರೇಭ ಅನ್ನೋ ಶಬ್ದ ಅಲ್ಲಿ ಬಂದಿದ್ದರಿಂದ. ನಷ್ಟೇ ಜಿಹ್ವಾ ಚರ್ಚರೀತಿ ಕ್ಷುರೋನ ಭುರಿಜೋರಿವ. ಈ ಮಂತ್ರಕ್ಕೆ ಏನರ್ಥ ಅಂತಂದ್ರೆ, ಹೇ ರೇಭ ಅಂದ್ರೆ ಭಗವಂತನನ್ನ ಸ್ತೋತ್ರ ಮಾಡುವಂತಹ ಜ್ಞಾನಿಯೇ, ನೀನೀಗ ಏನ್ ಮಾಡಬೇಕಾಗಿದೆ, ಭಗವಂತನನ್ನ ಕೋಗಿಲೆ ಅಂತ ಸ್ತೋತ್ರ ಮಾಡಬೇಕಾಗಿದೆ. ಕೋಗಿಲೆ ಫಲಭರಿತವಾದ ವೃಕ್ಷದಲ್ಲಿ ಕೂತ್ಕೊಂಡು ಭಗವಂತನ ಸ್ತೋತ್ರ ಮಾಡ್ತದಲ್ಲ, ಹಾಗೆ ನೀನು ಸ್ತೋತ್ರ ಮಾಡಬೇಕು. ಈ ಛಂದಸ್ಸುಗಳ ವೇದವಾಕ್ಯಗಳ ಸತ್ವ ಉಡುಗಿ ಹೋದಾಗ ಅದನ್ನು ತರಲಿಕ್ಕಾಗಿ ಭಗವಂತನ ನೀನು ಸ್ತೋತ್ರ ಮಾಡಬೇಕು. ನಿನ್ನ ನಾಲಿಗೆ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಬಹಳ ಉತ್ಸುಕವಾಗಿದೆ, ಅದು ಚಡಪಡಿಸ್ತಾ ಇದೆ, ಚಂಚಲವಾಗಿದೆ. ಹೇಗೆ ಅಂತಂದರೆ ಕ್ಷುರೋನ ಭುರಿಜೋರಿವ ಅಂತೊಂದು ಉದಾಹರಣೆ. ಈ ನಾಪಿತರ ಅಜಾಮರ ಬಳಿಯಲ್ಲಿರುವಂಥ ಒಂದು ಕತ್ತಿ ಇರ್ತದಲ್ಲ, ಆ ಕತ್ತಿ ಹೇಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸಂಚಾರ ಮಾಡಿ ಆ ತಲೆಯನ್ನು ಬೋಳಿಸ್ತಿರ್ತದಲ್ಲ, ಚುರುಕಾಗಿ ಹೇಗಿರ್ತದಲ್ಲ, ಹಾಗೆ ಇನ್ನು ನಾಲಿಗೆಯು ಕೂಡ ಚುರುಕಾಗಿ ಭಗವಂತನ ಸ್ತೋತ್ರ ಮಾಡಬೇಕಾಗಿದೆ. ಪ್ರರೇಭಾಸೋ ಮನೀಷಯ ವೃಥಾ ಗಾವ ಇವೇರತೆ ಅಮೋತ ಪುತ್ರಕ ಏಷಾಮು ಮೋದಕ ಉಪಾಸತೆ. ಮತ್ತೆ ಕೆಲವರು ಜ್ಞಾನಿಗಳಾದಂತಹ ಭಗವಂತನನ್ನ ಸ್ತೋತ್ರ ಮಾಡುವಂತಹ ವ್ಯಕ್ತಿಗಳು ಅವರೇನು ಮಾಡ್ತಾರೆ ಅಂತಂದರೆ, ಭಗವಂತನನ್ನ ಯಾವುದೇ ಫಲಕಾಮನೆ ಇಲ್ಲದೆ ಸ್ತೋತ್ರ ಮಾಡ್ತಾರೆ. ವೃಥ ಅಂದರೆ ವ್ಯರ್ಥವಾಗಿ, ವ್ಯರ್ಥ ಅಂದರೆ ಏನು ಪ್ರಯೋಜನ ಇಲ್ಲದೆ ಅಂತಲ್ಲ, ಯಾವುದೇ ಫಲಕಾಮನೆ ಇಲ್ಲದೆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಗಂಭೀರವಾದಂಥ ನಾದ ಅವರು. ಮನೀಷಯ ವೃಥ ಗಾವ ಇವೇರತೆ. ವೃಷಭಗಳು ಹೇಗೆ ಗುಟುರು ಹಾಕ್ತಿರ್ತಾವಲ್ಲ, ಗಂಭೀರವಾದ ಧ್ವನಿಯಿಂದ
ಶಬ್ದ ಮಾಡ್ತಿರ್ತವೆ. ಹಾಗೆ ಇವರು ಮಾಡ್ತಾರೆ. ಅಮೋತ ಪುತ್ರಕ ಯೇಷಾಮ ಮೋದಕ ಉಪಾಸತೆ. ಅವರ ಮಕ್ಕಳು ಅಥವಾ ಅವರ ಶಿಷ್ಯರು ಅವರು ಕೂಡ ಭಗವಂತನ ಸ್ತೋತ್ರ ಮಾಡ್ತಾರೆ. ಪ್ರರೇಫ ದಿಯಂ ಭರಸ್ವ ಗೋವಿದಂ ವಸುವಿದಂ ದೇವತ್ರೇಮಾಂ ವಾಚಂ ಶೃಣೀಹಿ ಇಶುರ್ಣ ವೀರಸ್ತಾರಂ. ಸ್ತೋತ್ರ ಮಾಡುವಂಥ ಜ್ಞಾನಿಯೇ ಅಂತ ಜ್ಞಾನಿಯನ್ನು ಕುರಿತು ಹೇಳಿದ ಮಾತಿದು. ಒಂದು ಬಾಣದಂತೆ, ಬಾಣ ಲಕ್ಷ್ಯವನ್ನು ಭೇದನ ಮಾಡೋದರಲ್ಲಿ ಹೇಗೆ ಸಮರ್ಥ ಆಗಿರ್ತದೆ, ಅದರಂತೆ ನೀನು ಕೂಡ ಭಗವಂತನನ್ನು ತಲುಪುವ ಬುದ್ಧಿಯನ್ನು ಹೆಚ್ಚಿಸಿಕೋ. ಆ ಭಗವಂತ ನಮಗೆ ಎಲ್ಲ ಥರದ ಸಂಪತ್ತುಗಳನ್ನು ಕೊಡ್ತಾನೆ. ದೇವತ್ರೇಮಾಂ ವಾಚಂ ಶೃಣೀಹಿ. ಎಲ್ಲ ದೇವತೆಗಳು, ಭಗವಂತ ಅವನ ಪರಿವಾರಭೂತರಾದಂಥ ಸಕಲ ದೇವತೆಗಳು, ಆ ದೇವತೆಗಳಿಗೆಲ್ಲರಿಗೂ ಕೂಡ ಸ್ತೋತ್ರ ರೂಪವಾದ ಮಾತನ್ನು ನೀನು ಹೇಳಬೇಕು. ಅವರ ಕಡೆಗೆ ಪ್ರಯೋಗ ಮಾಡಬೇಕು. ಬಾಣವನ್ನು ಪ್ರಯೋಗ ಮಾಡಿದಂತೆ ಅವರ ಕಡೆಗೆ ಸ್ತೋತ್ರಗಳನ್ನು ಪ್ರಯೋಗ ಮಾಡಬೇಕು. ಅದನ್ನ ಈ ಒಂದು ಉಪನಿಷತ್ತಿನ ಮುಂಡಕೋಪನಿಷತ್ತು ಅಥವಾ ಮಾಂಡಕೋಪನಿಷತ್ತು, ಶರೋಶ್ಯಾತ್ಮ ಪ್ರಣವೋಧನ ಶರೋಶ್ಯಾತ್ಮ ಬ್ರಹ್ಮತಲ್ಲಕ್ಷ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್ ಅಂತ ಉಪನಿಷತ್ ವಾಕ್ಯನೇ ಇದೆ ನೋಡಿ. ಶರೋ ಪ್ರಣವೋ ಧನು, ಈ ಓಂಕಾರ ಇದೆಯಲ್ಲ ಅದೊಂದು ಧನುಸ್ಸಿದ್ದಂತೆ. ಮತ್ತೆ ಆತ್ಮ, ನಾವು ಜೀವಾತ್ಮರು ಭಕ್ತರೇನು ಸಾಧಕರೇನಿದ್ದೀವಲ್ಲ ನಾವು ಬಾಣದಂತೆ. ಪರಬ್ರಹ್ಮವೇ ಲಕ್ಷ್ಯ ಇದ್ದಂತೆ. ಅಪ್ರಮತ್ತೇನ ವೇದ್ಧವ್ಯಂ, ಎಚ್ಚರ ತಪ್ಪದೆ ಅತ್ಯಂತ ಏಕಾಗ್ರತೆಯಿಂದ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಪ್ರಯೋಗ ಮಾಡಬೇಕು, ತೊಡಗಿಸಬೇಕು. ತನ್ಮಯೋ ಭವೇತ್, ಬ್ರಹ್ಮನಲ್ಲೇ ಲೀನವಾಗಿಬಿಡ್ಬೇಕು ನಾವು. ಇದು ಆ ವೇದವಾಕ್ಯ. ಈ ರೈಭಿ ಮಂತ್ರಗಳು, ಇದರ ಮೂಲಕ ತ್ರಿಷ್ಟುಪ್ ಛಂದಸ್ಸಿನ ಸತ್ವವನ್ನು ಮರಳಿ ಪಡ್ಕೊಳ್ಬಹುದು. 2 ಗುಂಪಾಯಿತು. ಇನ್ನು ಮುಂದಿರುವಂಥದ್ದೇನಿದೆ 4 ಮಂತ್ರಗಳ ಒಂದು ಗುಂಪಾಯಿತು. ಪಾರೀಕ್ಷಿತಿ ಮಂತ್ರಗಳು ಅಂತ ಇದಕ್ಕೆ ಕರೀತಾರೆ. ರಾಜ ವಿಶ್ವಜನೀನಸ್ಯ ಯೋ ದೇವೋ ಮರ್ತ್ಯಾಂಗತಿ ವೈಶ್ವಾನರಸ್ಯ ಸುಷ್ಟುತಿಮಾ ಸುನೋತ ಪರೀಕ್ಷಿತ ಅಂತ ಇಲ್ಲಿ ಮಂತ್ರ ಬಂತಿದ್ದು. ಇದು ಅದರಿಂದ ಇದನ್ನು ಪಾರೀಕ್ಷಿತ ಮಂತ್ರಗಳು ಅಂತ ಕರೀತಾರೆ. ಜಗತಿ ಛಂದಸ್ಸಿನ ಸಾರ ಸಂಗ್ರಹ ಮಾಡಲಿಕ್ಕೆ ಉಪಯೋಗ ಆಗುವಂಥ ಮಂತ್ರಗಳಿವು. ಇದಕ್ಕೆ ಹೀಗೆ ಅರ್ಥ ನೋಡ್ಬೇಕು. ಮೊದಲನೇದಾಗಿ ಈ ಪರೀಕ್ಷಿತ ಅಂತಂದ್ರೆ ಇಡೀ ವಿಶ್ವವನ್ನ ಪಾಲನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಈ 4 ಮಂತ್ರಗಳ 3ನೇ ಭಾಗ ಇದು. ಇದು ಜಗತಿ ಛಂದಸ್ಸಿನ ಕಳೆದು ಹೋದಂತಹ ಸತ್ವವನ್ನು ಸಂಗ್ರಹ ಮಾಡಲಿಕ್ಕಾಗಿ ಉಪಯೋಗ ಆಗುವಂಥದ್ದು. ಈಗ ಇಲ್ಲೇನು ರಾಜ್ಞ ಅಂತ ಶಬ್ದ ಬಂತಲ್ಲ, ಇದಕ್ಕೆ ವ್ಯಾಖ್ಯಾನದ ರೂಪದಲ್ಲೆಲ್ಲ ಹೆಚ್ಚಿಂದೇನು ರಾಜ ಅಂತಂದ್ರೆ ಒಬ್ಬ ಜನರಂಜಕನಾದಂಥ ರಾಜ, ಹೀಗೆ ವರ್ಣನೆ ಇದೆ. ಪರೀಕ್ಷಿತ್ ಅಂತಂದ್ರೆ ವಿಶ್ವವನ್ನು ಪರಿಪಾಲನೆ ಮಾಡ್ತಕ್ಕಂಥವನು. ರಾಜ್ಞೋ ವಿಶ್ವಜನೀನಸ್ಯ, ಜಗತ್ತಿಗೆಲ್ಲದಕ್ಕೂ ಹಿತಕರವಾದಂಥ ಸ್ವಭಾವ ಇದ್ದವನು. ಯೋ ದೇವಾಂಗ್ ಮರ್ತ್ಯಾಂಗತಿ ಸರ್ವೇಕ್ಷಣ ತರೋ ವಿಷ್ಣು ಪರೀಕ್ಷಿತಿ ಕೀರ್ತಿತಃ. ಪರಮಾತ್ಮನನ್ನೇ ಪರೀಕ್ಷಿತ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಎಲ್ಲಾ ಜನರನ್ನ ಅವನೇ ರಕ್ಷಣೆ ಮಾಡ್ತಾನೆ. ಜನರ ಹಿತಕರವಾದಂಥ ಪ್ರವೃತ್ತಿನೂ ಕೂಡ ಅವನದೇ. ಇಲ್ಲಿ ಪರೀಕ್ಷಿತ ಅಂದ್ರೆ ಬೇರೆ ಯಾರೋ ರಾಜ ಅಲ್ಲ, ಪರಮಾತ್ಮನೇ ಪರೀಕ್ಷಿತ. ಮತ್ತೆ ಅವನೇ ರಾಜನಾಗಿದ್ದಾನೆ, ಯಾಕಂದ್ರೆ ಭಕ್ತ ರಂಜಕ ಆದ್ದರಿಂದ. ಮತ್ತು ಇವನು ವೈಶ್ವಾನರಸ್ಯ ಸುಷ್ಟುತಿ ಮಾಸುನೋತ ಪರೀಕ್ಷಿತ, ಇವನೇ ವೈಶ್ವಾನರ ಆಗಿದ್ದಾನೆ. ಯಾಕೆಂತಂದ್ರೆ ಪ್ರತಿಯೊಂದು ಜನರ ಒಳಗಿದ್ದುಕೊಂಡು ಅವರಲ್ಲಿ ಭೋಜನಾದಿಗಳನ್ನು ಮಾಡಿಸುವವನು, ಜೀರ್ಣಾದಿ ಕ್ರಿಯೆಗಳಿಗೆ ಆತನೇ ಪ್ರೇರಕನಾಗಿದ್ದಾನೆ. ಅವನಿಗಾಗಿ ಸ್ತೋತ್ರವನ್ನು ಮಾಡಿರಿ. ವೈಶ್ವಾನರಸ್ಯ ಸುಷ್ಟುತಿ ಮಾಸುನೋತ ಪರೀಕ್ಷಿತ. ಈಗೇನೀಗ ಈ ಮಂತ್ರಗಳಿಗೆ ಅರ್ಥ ಹೇಳ್ತಿದ್ದೇನಲ್ಲ, ಸಾಮಾನ್ಯವಾಗಿ ಇದಕ್ಕೆ ಬೇರೆ ಕಡೆಯಲ್ಲೂ ಈ ವೇದವಾಕ್ಯಗಳಿಗೆ ಅರ್ಥ ಕಾಣಿಸೋದಿಲ್ಲ. ಗೋವಿಂದಾಚಾರ್ಯ ಹೇಳಿದಾರಾದ್ರಿಂದ ಅದನ್ನೆಲ್ಲ ಹೇಳ್ತಿದ್ದೇನೆ. ಮತ್ತೆ ಸಾಂದರ್ಭಿಕವಾಗಿ ಅವ್ರು ಇಲ್ಲಿ ಗೋವಿಂದಾಚಾರ್ಯ ಹೇಳಲಿಲ್ಲ. ಇವತ್ತು ರಾಮನವಮಿ ಆದ್ರಿಂದ ರಾಜ ಶಬ್ದ ಬಂದಿದ್ದರಿಂದ ರಾಜಾ ರಾಮ ಅನ್ನೋ ಅರ್ಥವನ್ನು ಇಟ್ಕೊಂಡು ಇವತ್ತು ಅದನ್ನು ಅನುಸಂಧಾನ ಮಾಡಬೇಕು. ಒಂದು ವಿಶೇಷ, ಆ ರಾಮ ಎಲ್ಲ ಜನರಿಗೂ ಕೂಡ ಹಿತಕರವಾದಂಥ ಜನಮನೋರಂಜಕವಾದಂಥ ಪ್ರವೃತ್ತಿ ಉಳ್ಳವನಾಗಿದ್ದ. ಅವನಿಗಾಗಿ ನಾವು ಸ್ತೋತ್ರವನ್ನು ಮಾಡೋಣ. ಇದು ಮಂತ್ರ. ಪರೀಕ್ಷಿನ್ನ ಕ್ಷೇಮ ಮತರತ್ ತಮ ಆಸನ ಮಾಸರತ್ ಅರಾಯ್ಯಂ ಕುರುವನ್ ಕೌರವ್ಯ ಪತಿರ್ವದತಿ ಜಾಯಯ. ಯಜಮಾನ ತನ್ನ ಹೆಂಡತಿ ಜೊತೆ ಮಾತಾಡಿದಂತೆ ಈ ಯಜ್ಞ ಭೂಮಿಯಲ್ಲಿ ಮಾಡುವಂಥ ಒಂದು ವೇದ ಘೋಷ, ವೇದಗಳನ್ನು ಹೇಳ್ತಿರ್ತಾರಲ್ಲ
ಅದು ಕೌರವ. ಆ ಪರಮಾತ್ಮನಲ್ಲಿ ಕೌರವ್ಯ ಅಂತ ಸ್ತೋತ್ರ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಯಜ್ಞ ಭೂಮಿಯಲ್ಲಿ ಉಪಯೋಗ ಆಗುವ ಮಂತ್ರಗಳಿಂದ ಆತನೇ ಪ್ರತಿಪಾದ್ಯ, ಅವನೇ ಪರೀಕ್ಷಿತ ನಾರಾಯಣ. ಕೆಲವು ಕಡೆ ಪರಿಚ್ಛಿನ್ನ ಅಂತಿದೆ. ಪರಿಚ್ಛಿನ್ನ ಅಂತಂದ್ರೆ ಯಾಕಂದ್ರೆ ಇದೇ ಮಂತ್ರ ಋಗ್ವೇದದಲ್ಲಿ ಮತ್ತೆ ಅಥರ್ವವೇದದಲ್ಲಿ ಎರಡೂ ಕಡೆ ಬಂದಿರೋದ್ರಿಂದ ಪರಿಚ್ಛಿನ್ನ ಅಂತ ಒಂದು ವೇಳೆ ಏನಾದ್ರು ಇಟ್ಕೊಂಡ್ರೆ ಅದಕ್ಕೂ ಮತ್ತೊಂದು ಅರ್ಥ ಹೇಳ್ಬೋದು. ಪರಿಚ್ಛಿನ್ನ ಅಂತಂದ್ರೆ ಅಣುವಾದಂಥ ಸೂಕ್ಷ್ಮವಾದ ರೂಪ ಇದ್ದವನು ಅಂತ ಹೀಗೊಂದು ಅರ್ಥನೂ ಹೇಳ್ಬೋದು. ಆ ತಮಸ್ಸನ್ನ ಅವನು ಎಲ್ಲ ಕಡೆ ನಿರಾಕರಣೆ ಮಾಡ್ತಿದ್ದಾನೆ. ನಮ್ಮ ಒಳಗಿರುವ ಅಜ್ಞಾನವನ್ನು ಆತ ನಿರಾಕರಣೆ ಮಾಡ್ತಿದ್ದಾನೆ. ಕ್ಷೇಮ ಮತರತ್, ಮತ್ತೆ ನಮ್ಮ ಕ್ಷೇಮದ ಹೊಣೆಯನ್ನು ಅವನೇ ಹೊತ್ತಿದ್ದಾನೆ. ಕತರತ್ತ ಆಹಾರಾಣಿ ದಧಿ ಮಂಥಾನ್ ಉಪಸ್ತೃತಂ ಜಾಯಾಪತಿಂ ವಿಪೃಚ್ಛತಿ ರಾಷ್ಟ್ರೇ ರಾಜ್ಞ ಪರೀಕ್ಷಿತ. ಇದೊಂದು ಸುಂದರವಾದಂಥ ಮತ್ತೊಂದು ಮಂತ್ರ. ಇದು 9ನೇ ಮಂತ್ರ. ಇದು ಪರೀಕ್ಷಿತ ಎಂಬ ಹೆಸರಿನ ರಾಜನ ರಾಷ್ಟ್ರದಲ್ಲಿ, ರಾಷ್ಟ್ರ ಇಲ್ಲಿ ರಾಜ, ಪರೀಕ್ಷಿತ ಎಂಬ ಹೆಸರಿನ ರಾಜ ಅಂತಂದ್ರೆ ಪರಮಾತ್ಮನೇ, ರಾಮನೇ. ಅವನ ರಾಜ್ಯದಲ್ಲಿ, ಅವನ ಯಜ್ಞಭೂಮಿಯಲ್ಲಿ ಒಂದು ಯಜ್ಞ ನಡೆದಾಗ ಆ ಯಜ್ಞದ ಯಜಮಾನನ ಪತ್ನಿ ತನ್ನ ಗಂಡನನ್ನು ಕೇಳ್ತಾಳಂತೆ, ನೋಡು ಈಗ ನಾನು ನಿನಗೆ ಎಷ್ಟು ಮೊಸರನ್ನು ತರಲಿ? ಮೊಸರನ್ನು ಕಡಿತಾ ಇದ್ದೇನೆ. ದಧಿ ಮಂಥಾಂಗ್ ಪರಿಸ್ತೃತಂ. ಮಂಥ ಅಂತಂದ್ರೆ ಕಡೆಗೋಲು. ಆ ಕಡೆಗೋಲಿನ ಮೂಲಕ ನಾನು ಆ ಮೊಸರನ್ನು ಕಡಿತಾ ಇದ್ದೇನೆ. ಇದೆಲ್ಲ ಹೇಳಿದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಕಾಲದಲ್ಲಿ ಏನು ಗವ್ಯದ ಹೈನಿನ ಸಮೃದ್ಧಿ ಇತ್ತು ಅದನ್ನೆಲ್ಲ ತಿಳಿಸಿದಂಗಾಯ್ತು. ಅಲ್ಲಿ ಮತ್ತೆ ಅಥರ್ವಣ ಪಾಠದಲ್ಲಿ, ಋಗ್ವೇದದ ಪಾಠ ಒಂದು, ಅಥರ್ವಣ ಪಾಠ ಒಂದು. ಅಥರ್ವಣ ಪಾಠದಲ್ಲಿ ಒಂದು ಅರ್ಥ ಬೇರೆ ಇದೆ. ಮಂಥಾನ್ ಅಂತಿರೋದನ್ನ ಮಂಥಾಂ ಪರಿಶ್ರುತಂ, ಒಂದ್ ಕಡೆ ಪರಿಶ್ರುತಂ ಮತ್ತೊಂದ್ ಕಡೆ ಪರಿಶ್ರುತಂ. ಹಾಗಿದ್ರೆ ಈ ತತ್ವಜ್ಞಾನವನ್ನು ನಾವು ಚೆನ್ನಾಗಿ ಮಥನ ಮಾಡಿ ಮಾಡಿ ಏನು ಪಡ್ಕೋತೀವಲ್ಲ ಅಂತ ತತ್ವಜ್ಞಾನ ಇದೆಲ್ಲ. ಹಾಲು ಮೊಸರು ತುಪ್ಪ ಅಂದ್ರೆ ಸಾಂಕೇತಿಕವಾಗಿ ಈ ಅರ್ಥವನ್ನು ಹೇಳುವಂಥವ್ರು. ಅವರು ತಮ್ಮ ಗಂಡನನ್ನು ಕೇಳ್ತಾರೆ, ಎಷ್ಟು ಮೊಸರನ್ನು ನಾನು ತರಬೇಕಾಗಿದೆ ಹೇಳ್ರಿ. ಮೊಸರು ಅಷ್ಟು ಮಾತ್ರ ಅಲ್ಲ, ಮೊಸರು ಬೆಣ್ಣೆ ಎಲ್ಲವನ್ನೂ ಕೂಡ. ಅಭೀವಸ್ವ ಪ್ರಜಿಹೀತೆ ಯವ ಪಕ್ವ ಪಥೋಬಿಲಂ ಜನಸ್ಸ ಭದ್ರಮೇಧತೆ ರಾಷ್ಟ್ರೇ ರಾಜ್ಞ ಪರೀಕ್ಷಿತ. ಮತ್ತೊಂದು 10ನೇ ಮಂತ್ರ. ಪರೀಕ್ಷಿತ ರಾಜನ ರಾಷ್ಟ್ರದಲ್ಲಿ ಎಲ್ಲಾ ಜನರು ಕೂಡ, ಅಲ್ಲಿ ಇದ್ದಂಥ ಜನರಲ್ಲೂ ಕೂಡ ಅತ್ಯಂತ ಸುಖವಾಗಿರ್ತಾರೆ. ಭದ್ರಮೇಧತೆ, ರಾಜ ರಾಮನ ರಾಜ್ಯದಲ್ಲಿ ಜನ ಎಲ್ಲ ಸುಖವಾಗಿರ್ತಾರೆ. ಯಾಕೆಂತಂದ್ರೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಅನುಕೂಲಗಳಿವೆ. ಭಗವದ್ಭಕ್ತರ ಸಾಹಚರ್ಯ ಅಲ್ಲಿ ಸಿಗ್ತದೆ. ಬೇಕಾದಷ್ಟು ಜನ ಭಕ್ತರಾದವರಲ್ಲಿ ಸಿಗ್ತಾರೆ. ಯವಃ ಪಕ್ವ, ಸಮೃದ್ಧವಾದಂತಹ ಗೋಧಿ. ಪಥಃ, ಸಮೃದ್ಧವಾದಂತಹ ಮಾರ್ಗ, ಸಂಚಾರ ಮಾಡಲಿಕ್ಕೆ ಮತ್ತೆ ವಿಚಾರ ಮಂಥನ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗ. ಮತ್ತೆ ಸಮೃದ್ಧವಾದಂತಹ ಬಿಲ ಇದೆ. ಬಿಲ ಅಂತಂದ್ರೆ ತೂತು, ಎಲ್ಲಿ ಸಂಪತ್ತನ್ನು ಮುಚ್ಚಿಡಬೇಕು ಅಂತ ಒಂದು ಪೊದರು ಅಂತ ಅರ್ಥ. ಅದು ನಮಗೆ ಅಲ್ಲಿ ಸಿಗ್ತದೆ. ಇಷ್ಟೆಲ್ಲ ಸಿಗ್ತಿದ್ರಿಂದ ಜನ ಆ ಸ್ವರ್ಗವನ್ನು ಕೂಡ ಅಪೇಕ್ಷೆ ಪಡೋದಿಲ್ಲಂತೆ. ಅಭೀವ ಸ್ವಹ ಪ್ರಜಿಹೀತೆ. ಸ್ವಹ ಅಂತ ಸ್ವರ್ಗ. ಸ್ವರ್ ಅವ್ಯಯಂ ಸ್ವರ್ಗ ನಾಕ ಅಂತ ಆಮೇಲೆ ಇದ್ರ ಕೋಶದಲ್ಲಿ ಆ ಸ್ವರ್ಗಕ್ಕೊಂದು ಪರ್ಯಾಯ ಪದ ಹೇಳ್ತಾರೆ. ಸ್ವಹ ಪ್ರಜಿಹೀತೆ, ಸ್ವರ್ಗಲೋಕವನ್ನು ಬಿಟ್ಟು ಬಿಡ್ತಾರೆ. ಯಾಕೆಂತಂದ್ರೆ ಸಮೃದ್ಧವಾದಂಥ ಬೆಳೆ ಇದೆ, ಧಾನ್ಯ ಇದೆ, ಮಾರ್ಗ ಇದೆ, ನಗರಕ್ಕೆ ಬೇಕಾದಂಥ ಅನುಕೂಲಗಳಿವೆ. ಜನಸ್ಸ ಭದ್ರಮೇಧತೆ, ಭದ್ರ ಅಂದ್ರೆ ಮಂಗಳ, ಎಲ್ಲಾ ರೀತಿಯಾದಂಥ ಮಂಗಳವನ್ನು ಕೂಡ ಜನ ಪಡ್ಕೊಳ್ತಾರೆ. ಆದ್ರಿಂದ ಜನ ಸುಖವಾಗಿದ್ದಾರೆ. ಇದು ರಾಜ ರಾಮನ ರಾಜ್ಯದ ರೀತಿಯೂ ಕೂಡ ಹೌದು. ಇವಕ್ಕೆ ಪಾರೀಕ್ಷಿತ ಮಂತ್ರಗಳು ಅಂತ ಕರೀತಾರೆ. ಈ ಪಾರೀಕ್ಷಿತ ಮಂತ್ರಗಳಿಂದ ಆ ಜಗತಿ ಛಂದಸ್ಸಿನ ಕಳೆದು ಹೋದಂಥ ಸಾರವನ್ನು ಪಡ್ಕೊಳ್ಬಹುದು. ಮುಂದೆ ಕಾರವಿ ಮಂತ್ರಗಳು ಅಂತ ಬರೋದಿವೆ. ಆ ಕಾರವಿ ಮಂತ್ರಗಳ ಮೂಲಕ ಅನುಷ್ಠುಪ್ ಛಂದಸ್ಸಿನ ಕಳೆದು ಹೋದ ಸತ್ವವನ್ನು ಪಡ್ಕೊಳ್ಬೇಕು. ಇಂದ್ರ ಕಾರು ಅಭೂಭುದತ್ ಉತ್ತಿಷ್ಠ ವಿಚರಾಚರನ್ ಮಮೇ ದುಗ್ರಸ್ಯ ಚರ್ಕೃತಿ ಸರ್ವಯುಕ್ತೆ ಪ್ರಣಾದರಿಹಿ. ಇಂದ್ರ ಅಂದ್ರೆ ದೇವೇಂದ್ರ ಅಷ್ಟೇ ಅಲ್ಲ, ಅತಿ ದೊಡ್ಡ ಐಶ್ವರ್ಯ ಇದ್ದಂಥ ಭಗವಂತ ಏನಿದ್ದಾನೆ ಅವನು ಯಜ್ಞ ಮಾಡುವಂಥ ಯಜಮಾನನಿಗೆ ಹೇಳ್ತಾನಂತೆ, ಏನ್ ಮಾಡ್ಬೇಕು ನೀನು ಎಲ್ಲಾ ಥರದ ಕಾರ್ಯಗಳನ್ನು ಕೂಡ ಮಾಡಬೇಕು, ನಾನಾ ಥರದ ಧರ್ಮಾಚರಣೆಗಳನ್ನು ಮಾಡಬೇಕು, ಆ ಮೂಲಕ ಜೀವನವನ್ನು ಮುನ್ನಡೆಸಬೇಕು.
ಇಲ್ಲದೆ ಹೋದರೆ ನಾನು ನಿನಗೆ ಅವಗ್ರಹ ಮಾಡಿಬಿಡ್ತೇನೆ, ಅನುಗ್ರಹ ಮಾಡೋದಿಲ್ಲ, ಅವಗ್ರಹ ಮಾಡಿಬಿಡ್ತೇನೆ. ಮತ್ತೆ ನಿನ್ನ ಶತ್ರುಗಳು, ಅಂತಃಶತ್ರುಗಳು, ಬಾಹ್ಯ ಶತ್ರುಗಳು, ಕಾಮಕ್ರೋಧ ಮೊದಲಾದ ಶತ್ರುಗಳು ನಿನ್ನನ್ನು ಮುಗಿಸಿಬಿಡ್ತಾರೆ. ಇಹ ಗಾವ ಪ್ರಜಾಯಧ್ವಂ ಇಹಾಶ್ವ ಇಹ ಪೂರುಷಾಹ ಇಹ ಸಹಸ್ರ ದಕ್ಷಿಣೋ ವೀರಸ್ತ್ರಾತ ನಿಷೀದತು. ನಮ್ಮ ಮನೆಯಲ್ಲಿ, ನಮ್ಮ ಸಾಮ್ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗೋವುಗಳು ಹುಟ್ಟಲಿ, ಅಶ್ವಗಳು ಹುಟ್ಟಲಿ, ಪುರುಷರು ಹುಟ್ಟಲಿ. ಪುರುಷರು ಅಂದರೆ ಬರೇ ವ್ಯಕ್ತಿಗಳು ಅಂತ ಅರ್ಥ ಅಲ್ಲ. ಪುರು ಬ್ರಹ್ಮ ಗುಣಾಧಿಕ್ಯಾತ್ ಪ್ರಜ್ಞಾನ ಪುರುಷ ಸ್ಮೃತಃ ಅಂತ ಭಾಗವತ ತಾತ್ಪರ್ಯ. ಪುರು ಅಂದ್ರೆ ಬ್ರಹ್ಮ. ಆ ಬ್ರಹ್ಮನ ಜ್ಞಾನವನ್ನು ಪಡ್ಕೊಳ್ಳೋನಾದ್ರಿಂದ, ಬ್ರಹ್ಮನ ಜ್ಞಾನವನ್ನು ಪಡ್ಕೊಳ್ಳುವಷ್ಟು ಭಾಗ್ಯಶಾಲಿ ಆದ್ದರಿಂದ ಮನುಷ್ಯನನ್ನು ಪುರುಷ ಅಂತ ಕರೀತಾರೆ. ಅವ್ರು ಹುಟ್ಟಲಿ. ಇವರೆಲ್ಲ ನೀವು ಇಲ್ಲಿ ಹುಟ್ಟಿರಿ. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಸಾವಿರಾರು ರೂಪಾಯಿ ದಕ್ಷಿಣೆ ಕೊಡುವಂಥ ಯಜಮಾನನು ಕೂಡ ಸುಖವಾಗಿ ಒಂದು ಕಡೆ ಕೂತ್ಕೊಂಡು ಯಜ್ಞವನ್ನು ಮಾಡುವಂತಾಗಲಿ. ಇಹೋ ಸಹಸ್ರ ದಕ್ಷಿಣೋ ವೀರಃ ತ್ರಾತ ನಿಷೀದತು. ಕೂತ್ಕೊಂಡು ಯಜ್ಞ ಮಾಡಲಿ. ಮೇಮ ಇಂದ್ರ ಗಾವೋ ರಿಷನ್ಮೋ ಆಸಾಂ ಗೋಪತಿ ರಿಷತ್ ಆಸಾ ಮಮಿತ್ರ ಯುಹು ಜನ ಇಂದ್ರ ಮಾಸ್ತೇನ ಈಶತ. ಮತ್ತೊಂದು ಭಗವಂತನ ಹತ್ರ ನಮ್ಮ ಪ್ರಾರ್ಥನೆ, ಈ ಗೋವುಗಳು ನಮಗೆ ಏನು ಹಿಂಸೆ ಮಾಡದೇ ಇರಲಿ. ಗೋಪತಿಯು ಕೂಡ ನಮಗೆ ಏನು ಹಿಂಸೆ ಮಾಡದೇ ಇರಲಿ. ಗೋಗಳು ಅಂದರೆ ಆಕಳುಗಳು, ಗೋಪತಿ ಅಂತಂದ್ರೆ ವೃಷಭಗಳು, ಅವು ಯಾವ ನಮಗೇನು ಹಿಂಸೆ ಮಾಡದೇ ಇರಲಿ. ಬರೇ ಅದಷ್ಟೇ ಅಲ್ಲ, ಗೋವು ಅಂದರೆ ಶಾಸ್ತ್ರಗಳು ನಮ್ಗೆ ಹಿಂಸೆ ಮಾಡದೇ ಇರಲಿ. ಶಾಸ್ತ್ರಗಳೇನು ಹಿಂಸೆ ಮಾಡ್ತವೆ ಅಂತಂದ್ರೆ ನಮ್ಮ ದೌರ್ಭಾಗ್ಯದಿಂದ ನಮಗೆ ಬೇಕಾಬಿಟ್ಟಿ ಅರ್ಥವನ್ನು ಹೊಳೆಯುವಂತೆ ಮಾಡಿ, ಬೇಕಾಬಿಟ್ಟಿ ಪ್ರವಚನ ಮಾಡುವಂತೆ ಮಾಡಿ, ಈ ಮೂಲಕ ಶಾಸ್ತ್ರ ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಶಾಸ್ತ್ರ ಅಂದರೆ ಶಾಸ್ತ್ರಾಭಿಮಾನಿ ದೇವತೆಗಳು. ಮತ್ತೆ ಗೋಪತಿ ಅಥವಾ ವಾಚಸ್ಪತಿ. ಗೋ ಅಂದ್ರೆ ವಾಕ್, ಗೋಪತಿ ಅಂದ್ರೆ ವಾಚಸ್ಪತಿ. ವಾಗ್ವೈ ಬ್ರಹ್ಮ ತಸ್ಯಾಯೇಷ ಪತಿ ತಸ್ಮಾದು ಬೃಹಸ್ಪತಿ. ವಾಚಸ್ಪತಿ, ಬೃಹಸ್ಪತಿ ಇವೆಲ್ಲ ಶಬ್ದಗಳಿಂದಲೂ ಆ ಮುಖ್ಯ ಪ್ರಾಣ ಮತ್ತು ವೇದವ್ಯಾಸ ರೂಪಿಯಾದ ಭಗವಂತ ಇವರೇ ವಾಚ್ಯರು. ಆ ವಾಚಸ್ಪತಿ ಗೋಪತಿಯಾದಂತಹ ಮುಖ್ಯ ಪ್ರಾಣ ಮತ್ತು ವೇದವ್ಯಾಸರು ನಮಗೆ ಹಿಂಸೆ ಮಾಡದೇ ಇರಲಿ, ಅಜ್ಞಾನ ಕೊಟ್ಟು ಭ್ರಾಂತಿ ಕೊಟ್ಟು ನಮ್ಮನ್ನು ಹಾಳು ಮಾಡದೇ ಹೋಗಲಿ. ಉಪವೋ ನರ ಏವಮಸಿ ಸೂಕ್ತೇನ ವಚಸ ವಯಂ ಭದ್ರೇಣ ವಚಸ ವಯಂ ಚನೋದಧಿಶ್ವನೋಗಿರೋ ನ ರಿಷ್ಯೇಮ ಕದಾಚನ. ಭಗವಂತನೇ, ನಾವು ನಿನ್ನನ್ನೀಗ ಸ್ತೋತ್ರ ಮಾಡೋರಿದ್ದೀವಿ. ಹೇಗೆ ಸ್ತೋತ್ರ ಮಾಡ್ತೀವಿ ಅಂತಂದ್ರೆ, ಭದ್ರೇಣ ವಚಸ ವಯಂ, ಅತ್ಯಂತ ಮಂಗಳಕರವಾದಂಥ, ಅರ್ಥಗರ್ಭಿತವಾದಂಥ ಮತ್ತು ನಮಗೆ ಅರ್ಥ ಆದರೂ ತಿಳಿದಿರಬೇಕು ಅಂಥ ಮಾತಿನಿಂದ ನಿಮ್ಮನ್ನೆಲ್ಲ ನಾವು ನಿನ್ನ ಪರಿವಾರವನ್ನು ನಾವು ಸ್ತೋತ್ರ ಮಾಡೋರಿದ್ದೀವಿ. ಚನೋದಧಿಶ್ವನೋಗಿರಹ, ನಮ್ಮ ಮಾತು ಸುಖಕರ ಆಗುವಂತೆ ಮಾಡುವ. ನನ್ನ ಮಾತನ್ನು ಕೇಳಿದಾಗ ನನಗೂ ಸುಖ ಆಗುವಂತಾಗಿರಬೇಕು, ಮತ್ತು ಶ್ರವಣ ಮಾಡಿದವರಿಗೂ ಕೂಡ, ಮಾತನ್ನು ಕೇಳಿದವರಿಗೂ ಕೂಡ ಅದರಿಂದ ಸೂಕ್ತವಾದಂತಹ ಅರ್ಥ ಪ್ರತಿಭಾನ ಆಗಿ ಅವರಿಗೂ ಸಂತೋಷ ಆಗಬೇಕು, ನೆಮ್ಮದಿ ಸಿಗಬೇಕು. ಆ ಥರ ಆಗುವಂತೆ ಮಾಡು. ಚನೋದಧಿಶ್ವ ನೋ ಗಿರೋ ನ ರಿಷ್ಯೇಮ ಕದಾಚನ, ನಾವೆಂದು ಹಾನಿಗೊಳಗಾಗದೇ ಇರಲಿ. ಇಲ್ಲೆಲ್ಲ ನಾಶ ಅಂತ ಬರ್ತದೆ. ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಮ್ಮ ಅಧಃಪತನ ಆಗದೆ ಹೋಗಲಿ, ಅದು ಅರ್ಥ ಅದಕ್ಕೆ. ಅಥವಾ ನಾವು ಮಾಡುವ ಸ್ತೋತ್ರಗಳನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೋ, ದೃಢವಾಗಿ ಇಟ್ಟುಕೊಂಡು ನಮ್ಮನ್ನು ರಕ್ಷಣೆ ಮಾಡು. ಈ ಚನೋದಧಿಶ್ವನೋಗಿರುವಂಥ ಋಗ್ವೇದದ ಪಾಠ, ವನಾದಧಿಶ್ವನೋಗಿರುವಂಥ ಅಥರ್ವವೇದದ ಪಾಠ. ಹಾಗಿದ್ದಾಗ ವನ ಅಂತಂದ್ರೆ ವನನೀಯವಾದಂಥ, ಯಾವತ್ತು ಸ್ಮರಣೀಯವಾದಂಥ, ಅತ್ಯಂತ ಪ್ರಶಸ್ತವಾದಂಥ ಮಾತುಗಳನ್ನು ನಾವು ಆಡೋಣ. ನೀನು ಅದನ್ನು ಸ್ವೀಕಾರ ಮಾಡುವ ಮಾತುಗಳನ್ನು. ನಿನ್ನ ಅನುಗ್ರಹ ನಮಗಿದ್ರೆ ನಾವು ನಾಶ ಆಗೋದಿಲ್ಲ. ನೀನು ಕೈ ಬಿಟ್ಟರೆ ಮುಗೀತು, ಬುದ್ಧಿನಾಶಾತ್ ಪ್ರಣಶ್ಯತಿ. ಹೀಗೆ ನಮ್ಮ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಭಗವಂತನೇ ನಮ್ಮನ್ನು ನೀನು ಕಾಪಾಡು. ಇವಕ್ಕೆ ಕಾರು ಸೂಕ್ತಗಳು ಅಂತ ಕರೀತಾರೆ, ಕಾರು ಮಂತ್ರಗಳು ಅಂತ. ಯಾಕೆಂದ್ರೆ ಇಂದ್ರ ಕಾರು ಮಬೂಬುದತ್ ಅಂತ ಬಂತು. ಈ ಮಂತ್ರಗಳಿಂದ ಅನುಷ್ಠುಪ್ ಛಂದಸ್ಸಿನ ಸತ್ವ ಏನಾದರೂ ಕಳೆದು ಹೋಗಿರೋದಿರ್ತದಲ್ಲ, ಅದನ್ನ ಮರಳಿ ಪಡ್ಕೊಳ್ಬೇಕು. ಹೀಗೆ 6 ದಿವಸ ಮಾಡಬೇಕಾದಂತಹ ಯಜ್ಞ ಏನಿದೆ, ಆ ಯಜ್ಞದಲ್ಲಿ ಮಂತ್ರಗಳು ಗಾಯತ್ರಿ, ತ್ರಿಷ್ಟುಪ್, ಜಗತಿ, ಅನುಷ್ಠುಪ್, ಈ ಛಂದಸ್ಸಿನ ಮಂತ್ರಗಳ ಸತ್ವ ಉಡುಗಿ ಹೋದಾಗ ಅದನ್ನು ಮರಳಿ ತರಲಿಕ್ಕಾಗಿ ಬ್ರಹ್ಮ ಅಂತ ಯಜ್ಞದ ಸೂಪರ್ವೈಸರ್ ಇರ್ತಾನಲ್ಲ, ಅವನ ಸಹಾಯಕ ಒಬ್ಬ ಬ್ರಾಹ್ಮಣಾತ್ಸಂಸಿ ಅನ್ನೋ ಅವನು ಈ ಮಂತ್ರಗಳನ್ನು ಹೇಳಿ ಆ ಯಾವ ಮಂತ್ರಗಳಿಗೆ ಸತ್ವ ಕಳೆದು ಹೋಗಿದೆಯೋ ಆ ಮಂತ್ರಗಳನ್ನು ಮತ್ತೆ ರಿಚಾರ್ಜ್ ಮಾಡಬೇಕು, ಯಜ್ಞ ಮುಂದುವರಿಬೇಕು, ಸಾಂಗ್ ಆಗಬೇಕು. ಹೀಗೆ ಅವನು ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು ಬಹಳ ಅಪರೂಪದ ಮಂತ್ರಗಳು. ಎಷ್ಟೋ ಜನರಿಗೆ
ಎಷ್ಟೋ ಜನ ಪುರೋಹಿತರಾದವರಿಗೆ ಆ ಮಂತ್ರಗಳು ಇವೆ ಅಂತ ಗೊತ್ತಿರೋದಿಲ್ಲ, ಮತ್ತೆ ಅವುಗಳ ಅರ್ಥ ಗೊತ್ತಿರೋದಂತೂ ದೂರೋದೋಪಾಸ್ತ. ಅಂಥ ಅರ್ಥಗಳು ಆಚಾರ್ಯಕ್ಕೆ ಗೊತ್ತಿದೆಯೇನೋ ನೋಡೋಣ ಅಂತ ಅವ್ರು ಕೇಳಿಬಿಟ್ರು. ಆಚಾರ್ಯ ಅದನ್ನು ಬಿಡಲಿಲ್ಲ, ಅವ್ರಿಗೆ ಅರ್ಥನೂ ಕೂಡ ಅದಕ್ಕೆ ಹೇಳೇ ಬಿಟ್ರು, ಅವರು ವರ್ಣನೆ ಮಾಡೇ ಬಿಟ್ರು. ಮತ್ತೊಂದು ಅವ್ರು ಏನು ಕೇಳಿದ್ರು ವಿದ್ವಾಂಸರು ಅಂತಂದ್ರೆ, ಅದು ಈ 44ನೇ ಶ್ಲೋಕ ಅದು ಭಾವಪ್ರಕಾಶಿಕಾದಲ್ಲಿದೆ. ನಿವೀವ ಸಹಿ ತಾಸಾಂ ನ್ಯೂಂಖಃ ಯಥಾ ನೀವಿ ವಸ್ತ್ರಂ ಸುಧೌತು ವಿಕಸಿತಂ ನರ್ದೇತ್ ತಥಾ ನರ್ಧೇತ್ ಅಂತ ಮತ್ತೊಂದು ವೇದವಾಕ್ಯ ಇದೆ. ಆ ವೇದವಾಕ್ಯಕ್ಕೆ ಏನರ್ಥ ಇವ್ರು ಪ್ರಶ್ನೆ ಮಾಡಿದ್ರು ಆ ವಿದ್ವಾಂಸರು. ಇವ್ರು ಇಷ್ಟನ್ನೆಲ್ಲ ಹೇಳಿದ್ರು, ಇನ್ನೊಂದು ಏನಾದ್ರು ಕೇಳೋಣ, ಮತ್ತೊಂದು ಏನಾದ್ರು ಕೇಳೋಣ ಅಂತ ಅವ್ರು ಕೇಳಿದ್ರು. ಇದಕ್ಕೆಲ್ಲದಕ್ಕೂ ಆಚಾರ್ಯರು ಉತ್ತರ ಹೇಳಿಬಿಟ್ರು. ಈ ನತಾಸು ನ್ಯೂಂಖಯೇತ್ ನೀವೀ ಬನರ್ದೇತ್ ಸಹಿತಾಸಾಂ ನ್ಯೂಂಖಃ ಇಂಥ ಅದೇ ಖಂಡದಲ್ಲಿ, ಐತರೆಯ ಖಂಡದಲ್ಲೇ ಮುಂದೆ ಬರುವಂಥ ಮತ್ತೊಂದು ಮಾತು ಹೀಗೊಂದು ತುಣುಕಿದು. ನತಾಸು ನ್ಯೂಂಖಯೇತ್ ನೀವೀ ಬನರ್ದೇತ್ ಸಹಿತಾಸಾಂ ನ್ಯೂಂಖಃ. ಇದಕ್ಕೇನರ್ಥ? ನ್ಯೂಂಖ ಅಂದ್ರೆ ಏನು? ನ್ಯೂಂಖವನ್ನ ಬೇರೆ ಕಡೆ ಮಾಡಬೇಕು, ಆದರೆ ಈ ಮಂತ್ರಗಳಿಗೆ ರಿಚಾರ್ಜ್ ಮಾಡುವ ಈ ಸಂದರ್ಭ ಇದೆಯಲ್ಲ, ಕುಂತಾಪ ಸೂಕ್ತ ಪಠನ ಮಾಡುವಾಗ ಇಲ್ಲಿ ಮಾತ್ರ ಆ ನ್ಯೂಂಖವನ್ನ ಮಾಡಬಾರದು, ಇಷ್ಟೆಲ್ಲ ಬಂತು. ಆ ನ್ಯೂಂಖವನ್ನು ಮಾಡಬಾರ್ದು ಅನ್ನೋದು ಏನರ್ಥ? ಅದಕ್ಕೆ ಅರ್ಥ ಹೇಳ್ರಿ. ಅವ್ರು ಕೇಳಿಬಿಟ್ರು. ಆಚಾರ್ಯರು ಅದಕ್ಕೆ ಅರ್ಥ ಹೇಳಿಬಿಟ್ರಂತೆ. ಅದಕ್ಕೆ ಅರ್ಥ ಏನು ಅಂತಂದ್ರೆ, ನೀವಿ ನಡ್ದೈತಿ. ನೀವಿ ಅಂದ್ರೆ ಬಟ್ಟೆ ಉಟ್ಕೊಳ್ಳೋನು ಗಂಟು ಹಾಕೋತೀವಲ್ಲ, ಹೆಂಗಸರಾಗ್ಲಿ ಗಂಡಸರಾಗ್ಲಿ, ಅದಕ್ಕೆ ನೀವಿ ಅಂತ ಕರೀತಾರೆ. ನೀವಿ ಅಂದ್ರೆ ಒಟ್ಟಾರೆ ಬಟ್ಟೆ ಸ್ವಚ್ಛವಾಗಿ ಒಗೆದು ಗರಿ ಮುರಿಯಾದಂಥ ಬಟ್ಟೆ, ಅದಕ್ಕೆ ಜಾಡಿಸಿದ್ರೆ ಪಟ ಪಟ ಅಂತ ಸಪ್ಪಳ ಆಗ್ತದಲ್ಲ, ಹಾಗೆ ವೇದ ಮಂತ್ರಗಳನ್ನು ಸುಸ್ಪಷ್ಟವಾಗಿ ಮನೋಹರವಾಗಿ ಉಚ್ಚಾರ ಮಾಡಬೇಕು. ಓಂಕಾರವನ್ನು ಉಚ್ಚಾರ ಮಾಡಬೇಕು. ಓಂಕಾರವನ್ನು ಉಚ್ಚಾರ ಮಾಡ್ಲಿಕ್ಕೆ ಒಂದು ವಿಧಾನ ಇದೆ. ಕೆಲವು ಕಡೆ, ಎಲ್ಲ ಕಡೆ ಬೇರೆ ಕಡೆ ಓಂಕಾರ ಉಚ್ಚಾರ ಮಾಡೇ ಮಾಡ್ತಿರ್ತೀವಿ, ಇಲ್ಲಿ ಕೆಲವು ಕಡೆ ಮಾಡ್ತಿರ್ತೇವೆ. ಇದಕ್ಕೆ ನ್ಯೂಂಖ ಅಂತ ಕರೀತಾರೆ. ಬೇರೆ ಕಡೆ ಹೀಗೆ ಮಾಡ್ರೆ, ಆದ್ರೆ ಈ ರಿಚಾರ್ಜ್ ಮಾಡುವ ಸಂದರ್ಭ, ಈಗ 4 ಮಂತ್ರಗಳನ್ನ ಹೇಳಿದ್ವಲ್ಲ ಕುಂತಾಪ ಸೂಕ್ತದಲ್ಲಿ, ಇಲ್ಲಿ ಮಾತ್ರ ನ್ಯೂಂಖ ಮಾಡಬಾರ್ದು. ಇಲ್ಲಿ ಮಾಡಬಾರ್ದು, ಬೇರೆ ಕಡೆ ಮಾಡಬೇಕು ಅಂದ್ರೆ ಹಂಗಾರೆ ನ್ಯೂಂಖ ಅಂದ್ರೆ ಏನು? ಅವರು ಅದಕ್ಕೆ ಅಶ್ವಲಾಯನ, ಋಗ್ವೇದದ ಶಾಖೆಯ ಪ್ರವರ್ತಕ, ಅವನು ಹೇಳ್ತಾನೆ, ದ್ವಿತೀಯಂ ಸರ್ವಂ ಓಂಕಾರಂ ತ್ರಿಮಾತ್ರ ಮುದಾತ್ತಂ ತ್ರಿಹಿ ತಸ್ಯ ತಸ್ಯ ಉಪರಿಷ್ಟಾದಪರಿಮಿತಾನ್ ಪಂಚವಾ ಅರ್ಧೋಕಾರಾನ್ ಅನುದಾತ್ತಾನ್ ಉತ್ತಮಸ್ಯತು ತ್ರೀನ್ ಅಂತೆಲ್ಲ ಹೇಳಿದ್ದಾನ ಅವನು ಅಶ್ವಲಾಯನ. ಅದೇನರ್ಥ ಅಂತಂದ್ರೆ, ಒಂದು ವೇದವಾಕ್ಯ, ಆಪೋ ಸ್ಥಃ ಸ್ವಪತಸ್ಯ ಪತ್ನಿ ಸರಸ್ವತಿ ತದ್ ಗೃಣತೆ ಅಂತ ಒಂದು ವೇದವಾಕ್ಯ. ಆಪೋ ಅಂತ ಓಕಾರ ಬಂತಲ್ಲ, ಇಲ್ಲಿ ಓ ಅನ್ನೋದನ್ನ ನ್ಯೂಂಖ ಮಾಡಬೇಕು, ಇಲ್ಲಿ ಮಾಡಬೇಕು. ನ್ಯೂಂಖ ಮಾಡೋದು ಅಂದ್ರೆ ಏನು? ಆಪೋ ಅಂತ ಓ ಅಂತ ಬಂತಲ್ಲ, ಓ ಅಂತಂದ್ಬಿಟ್ರೆ ಇದು ಒಂದು ಮಾತ್ರ, ಓ ಅಂದ್ರೆ 2 ಮಾತ್ರ, ಆಪೋ ಅಂತ ಮಾಡಿದ್ರೆ 3 ಮಾತ್ರ. ಇದಕ್ಕೆ ಮಾತ್ರ ಅಂತ ಕರೀತಾರೆ. ಮಾತ್ರ ಅಂದ್ರೆ ಒಂದೊಂದು ಅಕ್ಷರವನ್ನು ಉಚ್ಚಾರ ಮಾಡ್ಲಿಕ್ಕೆ ಬೇಕಾದಂತ ಸೂಕ್ಷ್ಮವಾದ ಕಾಲ. ಇಲ್ಲಿ ಒಟ್ಟು 16 ಮಾತ್ರಗಳು ಬರುವಂತೆ ಓಂಕಾರವನ್ನು ಉಚ್ಚಾರ ಮಾಡಬೇಕು. ಅದು ಹೇಗೆ ಅಂತಂದ್ರೆ, ಆಪೋ ಅಂತ 3 ಮಾತ್ರಗಳು ಬರುವಂತೆ ಮೊದಲನೇದನ್ನು ಉಚ್ಚಾರ ಮಾಡಬೇಕು. ಓ 3 ಆಯ್ತು. ಮುಂದೆ ಓ ಓ ಓ ಓ ಓ ಅಂತ 5 ಬಾರಿ ಹೇಳಬೇಕು. ಇದೆಲ್ಲ ಸೇರಿ 6 ಆಯ್ತು. ಓ ಅಂತ ದೀರ್ಘವಾಗಿ ಒಂದು ಉದಾತ್ತವಾಗಿ ಒಂದು ಹೇಳಿದ್ವಿ. ಓ ಅಂದ್ರೆ ಹ್ರಸ್ವ, ಓ ಅಂದ್ರೆ ದೀರ್ಘ, ಓ ಅಂತ ಹೇಳ್ತಾ ಹೋದ್ರೆ ಅದು ಉದಾತ್ತ. ಈ ಉದಾತ್ತ ಹೇಳಲಿಕ್ಕೆ 3 ಮಾತ್ರಗಳು ಬೇಕು. ಮತ್ತೆ ಮುಂದಿಂದು ಓ ಓ ಓ ಓ ಓ 5 ಬಾರಿ ಹೇಳಬೇಕು. ಇದೆಲ್ಲ ಒಂದೊಂದೇ ಮಾತ್ರ, ಅದರಲ್ಲಿ 1, 5, 6 ಆಯ್ತು. ಅದಾದ್ಮೇಲೆ ಮತ್ತೆ ಹೀಗೆ ರಿಪೀಟ್ ಮಾಡಬೇಕು. ಓ ಅಂತ 3 ಮಾತ್ರ ಬರುವಂತೆ, ಮತ್ತೆ ಓ ಓ ಓ ಓ ಓ ಅಂತ ಮತ್ತೊಂದು ಬಾರಿ 5 ಸಾರಿ ಹೇಳಬೇಕು. ಹೀಗೆ 6, 6, 12 ಆಯ್ತು. ಮತ್ತೆ ಕೊನೆಯದನ್ನ ಓ ಅಂತ ಉದಾತ್ತವಾಗಿ ಹೇಳಬೇಕು, 3 ಸರಿ ಬರುವಂತೆ. ಅದಾದ್ಮೇಲೆ ಓ ಓ ಓ 3 ಸರಿ ಹೇಳಬೇಕು, 5 ಸರಿ ಬಿಟ್ಟು 3 ಸರಿ ಹೇಳ್ಬಿಡ್ಬೇಕು. ಹೀಗೆ 12, 1, 13, 3, 16, ಒಟ್ಟು 16 ಬಾರಿ ಅದನ್ನ ಆ ಓಂಕ ನ್ಯೂಂಕ್ ಹೇಳಿದ್ರೆ ಅದಕ್ಕೆ ಓಂಕ್ ಅಂತ ಕರೀತಾರೆ. ನ್ಯೂಂಖಾಹ ನ್ಯೂಂಖ ಓಂಕಾರಾಹ ಷೋಡಶ. ಓಂಕಾರಗಳನ್ನು 16 ಬಾರಿ ಹೇಳಿದ್ರೆ ಅದಕ್ಕೆ ನ್ಯೂಂಖ ಅಂತ ಕರೀತಾರೆ. ಇದೇನಂತ ಗೊತ್ತಿರೋದಿಲ್ಲ ಎಲ್ಲರಿಗೂ. ಇದು ಏನಂತ ಗೊತ್ತಿದ್ರೆ ಅದನ್ನ ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅನ್ನೋದು ಮುಂದಿಂದ ಆಯ್ತು. 16 ಬಾರಿ ಓಂಕಾರವನ್ನ
ಅದು 3 ಬಾರಿ ಉದಾತ್ತದಲ್ಲಿ, ಇನ್ನು 13 ಬಾರಿ ಹ್ರಸ್ವವಾಗಿ ಹೇಳಿಬಿಟ್ರೆ ಅದಕ್ಕೆ ನ್ಯೂಂಕ ಅಂತ ಕರೀತಾರೆ. ಅದನ್ನು ಬೇರೆ ಎಲ್ಲ ಸಂದರ್ಭದಲ್ಲಿ ಹೇಳ್ಬೋದು, ಈ ರಿಚಾರ್ಜ್ ಮಾಡೋ ಸಂದರ್ಭದಲ್ಲಿ ಮಾತ್ರ ಹೇಳಬಾರ್ದು. ಯಾಕಂದ್ರೆ ಇದು ಕುಂತಾಪ ಸೂಕ್ತ. ಕುಂತಾಪ ಅಂದ್ರೆ ಏನು? ಕು ಅಂತಂದ್ರೆ ದೋಷ. ಆ ದೋಷವನ್ನ ಸುಟ್ಟು ಹಾಕಿಬಿಡುವಂಥದ್ದು. ಆದ್ರಿಂದ ಕುಂತಾಪ. ಈ ಬ್ರಹ್ಮನ ಕೆಲಸ ಏನು? ಬ್ರಹ್ಮ ಮತ್ತು ಅವನ ಅಸಿಸ್ಟೆಂಟ್ಗಳ ಕೆಲಸ ಯಜ್ಞದಲ್ಲಿ ಬಂದ ಕೊರತೆಯನ್ನು ಪರಿಹಾರ ಮಾಡೋದು. ಈ ದೋಷವನ್ನು ಪರಿಹಾರ ಮಾಡ್ಲಿಕ್ಕಾಗಿ, ದೋಷವನ್ನು ಸುಟ್ಟು ಹಾಕ್ಲಿಕ್ಕಾಗಿ ಕುಂತಾಪ ಸೂಕ್ತ ಇರೋದು. ಅದರಿಂದ ಅದಕ್ಕೆ ಕುಂತಾಪ ಮಂತ್ರಗಳು ಅಂತ ಕರೀತಾರೆ. ಆ ಕುಂತಾಪ ಮಂತ್ರಗಳಿಂದೆಲ್ಲ ಭಗವಂತನೇ ಮುಖ್ಯವಾಗಿ ಪ್ರತಿಪಾದ್ಯ. ಭಗವಂತನೇ ಪ್ರತಿಪಾದ್ಯ. ಇವತ್ತು ರಾಮನವಮಿ ಆದ್ದರಿಂದ ಆ ರಾಮರೂಪನಾದ ಭಗವಂತ ಅಲ್ಲಿ ಪ್ರತಿಪಾದ್ಯ ಅಂತನ್ನೋದನ್ನ ರಾಜ ಅನ್ನೋ ಶಬ್ದದಿಂದ, ಪರೀಕ್ಷಿತ ಶಬ್ದದಿಂದ ಅವನೇ ವಾಚ್ಯ ಅಂತ ನಾನು ಹೇಳಿದೆ. ಮತ್ತೆ ಈ ಓಂಕಾರವನ್ನು 16 ಬಾರಿ ಇಲ್ಲೊಂದೇನು ಪದ್ಧತಿ ಇದೆಯಲ್ಲ ಆ ಪ್ರಕಾರ ಹೇಳಿದರೆ ಅದಕ್ಕೆ ನ್ಯೂಂಕ ಅಂತ ಕರೀತಾರೆ. ಅದನ್ನು ಕೆಲವು ಕಡೆ ಹೇಳಬೇಕು, ಕೆಲವು ಕಡೆ ಹೇಳಬಾರ್ದು ಅನ್ನೋ ವಿಷಯನೂ ಬಂತು. ಓಂಕಾರದಲ್ಲಿ ಅ, ಉ, ಮ ಇಷ್ಟಿವೆ. ಅಕಾರದಿಂದ ವಾಚ್ಯನಾದವನು ಕೃಷ್ಣ, ಉಕಾರದಿಂದ ವಾಚ್ಯನಾದವನು ರಾಮ, ಮಕಾರದಿಂದ ವಾಚ್ಯನಾದವನು ನರಸಿಂಹ. ಹೀಗೆ ಓಂಕಾರದ ಒಂದು ಅವಯವವಾದಂಥ ಉಕಾರದಿಂದ ವಾಚ್ಯನಾದಂಥ ರಾಮರೂಪಿಯಾದ ಭಗವಂತ ಏನಿದ್ದಾನೆ, ಆತನ ಜನ್ಮದಿನ ಇವತ್ತು ರಾಮನವಮಿ. ಈ ಭಾಗ ಇವತ್ತೇನಿಗೆ ಸಮಾಪ್ತಿ ಕಾಣ್ತಿದೆ. ಇದನ್ನ ಮಧ್ವರು ಈ ಕುಂತಾಪ ಸೂಕ್ತದ ಅರ್ಥವನ್ನು ಹೇಳಿದರು ಅವರಿಗೆಲ್ಲ, ಆ ವಿದ್ವಾಂಸರಿಗೆ. ಅವರು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರು, ಇವರು ಅದರ ಅರ್ಥ ಹೇಳಿದರು. ಹೀಗೆ ಹನುಮ ಭೀಮ ಮಧ್ವರೂಪಿಯಾದ ಮುಖ್ಯ ಪ್ರಾಣ ಏನಿದ್ದಾನೆ ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮ ಕೃಷ್ಣ ವೇದವ್ಯಾಸ ರೂಪಿಯಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿ ಕಂಡಿದೆ.